ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೂರ್ಯಗ್ರಹರು ತನ್ನ ಸ್ವಕ್ಷೇತ್ರ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಈ ಬಾರಿ ಸ್ವಲ್ಪ ಸ್ಪೆಷಲ್. ಏನ್ ಸ್ಪೆಷಲ್? ಅಲ್ಲಿ ಆಲ್ರೆಡಿ ಕೇತು ಇದ್ದಾರೆ, ಸೊ ಅದೇನೆ ಸ್ಪೆಷಲ್. ಸೊ ಬನ್ನಿ ನೋಡೋಣ ಯಾವ್ಯಾವ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಅದರಲ್ಲೂ ಸೂರ್ಯ ಮಹಾದಶ, ಕೇತು ಮಹಾದಶ, ಶುಕ್ರ ಮಹಾದಶ ನಡೆಯುವಂತಹ ವ್ಯಕ್ತಿಗಳು ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವಾಗ ಅವ್ರಿಗೂ ಸ್ವಲ್ಪ ಅಲರ್ಟ್ ಆಗ್ಲಿ ಅಂತ ಹೇಳಿ. ಏನಾದ್ರು ಪ್ಲಸ್ ಇದ್ರೆ ಹ್ಯಾಪಿ ಆಗ್ಲಿ, ಮೈನಸ್ ಇದ್ರೆ ಅಲರ್ಟ್ ಆಗ್ಲಿ ಅಂತ ಹೇಳಿ. ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ ಮಾಡ್ಕೋಬೇಕು ಸೊ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಕನ್ಸಲ್ಟ್ ಮಾಡಬಹುದು. ಸೊ ಆಲ್ರೆಡಿ ನಾನು ಅಸ್ಟ್ರಾಲಜಿ ಕಲಿತಾ ಇದ್ದೀನಿ, ನನಗೂ ಸ್ವಲ್ಪ ಟಚ್ ಇದೆ, ಆದ್ರೆ ನನಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಸೊ ನಮ್ಮ ಕಡೆಯಿಂದ ಮಾಹಿತಿ ಸಿಗುತ್ತೆ, ಕ್ಲಾಸಸ್ ಅಲ್ಲ, ಸೊ ಡಿಸ್ಕಷನ್ ಅಲ್ಲಿ. 17 ಆಗಸ್ಟ್ 2025 ಇಂದ ನಮಗೆ 17 ಸೆಪ್ಟೆಂಬರ್ ಸೊ 2025 ಇಲ್ಲಿ ನಮ್ಗೆ ಸೂರ್ಯಗ್ರಹರು ತನ್ನ ಸ್ವಕ್ಷೇತ್ರದಲ್ಲೇ ಇರ್ತಾರೆ. ಓಕೆನಾ? ಸೊ ಫಲಗಳು ಹೇಗಿರುತ್ತೆ ಅಂತ ನೋಡೋಣ. ಕೇತು. ಹಾಗೆ ಇನ್ನೊಂದು ವಿಚಾರ, ನಿಮ್ಮ ಜನ್ಮ ಜಾತಕದಲ್ಲಿ ಈ ಮನೆಯಲ್ಲಿ ಯಾವ ಗ್ರಹ ಇದೆ ಅಂತ ನೀವು ನೋಡ್ಕೊಳ್ಳಿ. ನಾನು ಮೇನ್ಲಿ ಕೇತುನ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈ ವಿಡಿಯೋ ಕೆಲವರಿಗೆ ಸ್ವಲ್ಪ ಹರ್ಟ್ ಆಗಬಹುದು, ಬಟ್ ನಿಜ ಅದೇನೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಮೊದಲನೇದಾಗಿ ಸೂರ್ಯ ಮಹಾದಶ ಯಾರ್ಯಾರಿಗೆ ನಡೀತಿದೆ ಅವರು, ಕೇತು ಮಹಾದಶ, ಅದು ಬಿಟ್ರೆ ಶುಕ್ರ ಮಹಾದಶ. ಯಾಕೆ ಶುಕ್ರ ಮಹಾದಶನ ತಗೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ಸಿಂಹ ರಾಶಿಯಲ್ಲಿರುವಂತಹ 3 ನಕ್ಷತ್ರಗಳ ಆಧಾರದ ಮೇಲೆ ನಾನು ತಗೊಂಡಿದ್ದೀನಿ. ಸೊ ಈಗ ಲಗ್ನಗಳ ಪ್ರಕಾರ ಹೋಗೋಣ ನಾವು, ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ. ಬನ್ನಿ. ಮೊದಲನೇದಾಗಿ ಮೇಷ ಲಗ್ನಕ್ಕೆ ಲಗ್ನನೇ ತಗೋತಾ ಇದ್ದೀನಿ ನಾನು. ಈ ಬಾರಿ ರಾಶಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಮೇನ್ಲಿ ನಾ ತಗೋತಾ ಇರೋದು ಲಗ್ನ. ಮೇಷ ಲಗ್ನಕ್ಕೆ ಹೇಗಿದೆ? ಸೊ ಲಗ್ನಕ್ಕೆ ಪಂಚಮಾಧಿಪತಿ ಪಂಚಮಕ್ಕೆ ಹೋಗ್ತಾ ಇದ್ದಾರೆ. ಯಾರ ಜೊತೆ? 8th ಲಾರ್ಡ್ ಜೊತೆ. ಸೊ ಹಾಗಾಗಿ ಮೇಷದವ್ರಿಗೆ ಸೊ ಪಂಚಮಾಧಿಪತಿ 5th ಲಾರ್ಡ್ ವಿತ್ 8th ಲಾರ್ಡ್ ಕಂಜಂಕ್ಟ್ ವಿತ್ 8th ಲಾರ್ಡ್. ಸೊ ನ್ಯಾಚುರಲ್ ಐತವ್ಸ್ ಇಲ್ಲಿ ಸ್ಕಾರ್ಪಿಯೋಗೆ ನಾನು ಕೇತುನ ತಗೊಂಡಿದ್ದೀನಿ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಮೊದಲನೇ ಮಗುವಿನ ಒಂದು ವಿಚಾರದಲ್ಲಿ ಸಡನ್ ಆಗಿ ಸೊ ಏರುಪೇರು ಅಂದ್ರೆ ಸಡನ್ ಆಗಿ ಅವರು ಎಜುಕೇಶನ್ಗೆ ಬೇರೆ ಕಡೆ ಹೋಗೋದಾಗಿರಬಹುದು, ಅಥವಾ ಅವ್ರೇನಾದ್ರು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲೈಕ್ ಶೇರ್ಸ್ ಆಗಿರಬಹುದು, ಗ್ಯಾಮ್ಲಿಂಗ್ ಆಗಿರಬಹುದು, ಬೆಟ್ ಕಾಯಿನ್ಸ್ ಆಗಿರಬಹುದು, ಮೀಡಿಯಾ ರಿಲೇಟೆಡ್ ಸೊ ಮೂವಿ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರಬಹುದು, ಅಥವಾ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿಚಾರ ಏನಾದ್ರು ಇದ್ರೆ ಅಲ್ಲಿ ಅವರಿಗೆ ಈ ಬಾರಿ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ. ಸೊ ಲಾಸ್. ಏನಕ್ಕೆ ಈ ತರ ಅಂಡರ್ಲೈನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸೂರ್ಯ ಕೇತು. ಸೊ ಕೇತುಗೆ ನಾವು ಸೌತ್ ನೋಡ್ ಆಫ್ ದ ಮೂನ್ ಅಂತ ತಗೊಂತೀವಿ, ರಾಹುಗೆ ನಾರ್ತ್ ನೋಡ್. ಸೊ ಅಗೇನ್ ಆಸ್ಪೆಕ್ಟೆಡ್ ಬೈ ರಾಹು. ಸೊ ಇದೊಂಥರ ಗ್ರಹಣದ ಸಂಭವ ಅಥವಾ ಗ್ರಹಣದ ಸಮಯ. ಸೆಪ್ಟೆಂಬರ್ 7ನೇ ತಾರೀಕು ಗ್ರಹಣ ಇದೆ, ಬಟ್ ಇಂಡಿಯಾದಲ್ಲಿ ಗೋಚಾರ ಪ್ರಭಾವ ಕಮ್ಮಿ ಇರೋದ್ರಿಂದ ನಾವಿಲ್ಲಿ ಜನ್ಮ ಜಾತಕದಲ್ಲಿ ನಾವು ಗಮನಿಸ್ಕೋಬೇಕಾಗುತ್ತೆ. ಹಾಗಾಗಿ ಸೊ ಮೊದಲನೇದಾಗಿ ನಿಮ್ಮ ಮೇಷ ಲಗ್ನದವರಿಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಒಂದು ವಿಚಾರ ನಿಮ್ಮ ಕಿವಿಗೆ ಬೀಳುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದಿಲ್ಲ. ಸೊ ಸಡನ್ ಆಗಿ ಅದು ಒಳ್ಳೆ ವಿಚಾರನ ಕೆಟ್ಟ ವಿಚಾರನ ಅನ್ನೋದು ಅವರ ಜನ್ಮ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಬಟ್ ಏನೇ ಆದ್ರೂನು ಒಂದು ಸಡನ್ ಟ್ರಾನ್ಸ್ಫಾರ್ಮೇಶನ್. ಕಾರಕೋ ಭವನಾಶಯ 5th ಲಾರ್ಡ್ ಸಿಟಿಂಗ್ ಇನ್ 5th ಹೌಸ್. ಸೊ ಹಾಗಾಗಿ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳೇನಾದ್ರೂ ಮದ್ವೆ ಏಜ್ ಏನಾದ್ರು ಇದ್ರೆ ಸೊ ಇಂಟರ್ ಕ್ಯಾಸ್ಟ್ ಪ್ರೀತಿ ಪ್ರೇಮ ಮದುವೆ ವಿಚಾರವಾಗಿ ಒಂದು ನಿರ್ಧಾರಗಳನ್ನ, ಅದು ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಈ ಬಾರಿ ನೀವು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ನ ಇಟ್ಕೋಬೇಡಿ. 7th ಲಾರ್ಡ್ ಆಲ್ರೆಡಿ ವೀನಸ್ ಇನ್ 3rd ಹೌಸ್ ವಿತ್ ಸೊ 12th ಲಾರ್ಡ್. ಸೊ ಹಾಗಾಗಿ ಬಿಸ್ನೆಸ್ ನ ನಾನು ಇಲ್ಲಿ ಐಡೆಂಟಿಫೈ ಮಾಡ್ತಾ ಇಲ್ಲ. ಸೊ ಮೇನ್ಲಿ 5th ಹೌಸ್ಗೆ ಸಂಬಂಧಪಟ್ಟ ಹಾಗೆ ಮೇಷ ಲಗ್ನದವರು ಯಾರಾದ್ರೂ ಮಂತ್ರ ಸಾಧನೆಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಯಾವ ಮಂತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದರಿಂದ ಪ್ರಭಾವ ಎಷ್ಟಿದೆ ಅಂತ ನೀವು ಗಮನಿಸ್ಕೋಬೇಕಾಗತ್ತೆ. ಬಿ ಕೇರ್ಫುಲ್. ಹಾಗೆ ಮನೆಯಲ್ಲಿ ತುಂಬಾ ಹಳೆಯದಾದ ಯಂತ್ರಗಳು ಯಾವ್ದಾದ್ರು ಇದ್ರೆ
ಸೊ ಅದು ಎನರ್ಜಿ ಆಗಿದೆಯಾ ಇಲ್ವಾ, ನೆಗೆಟಿವ್ ಎನರ್ಜಿ ಆಗ್ತಾ ಇದೆಯಾ ಇಲ್ವಾ ನೋಡಿ. ಹಾಗೆ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಸೊ ಏನಾದ್ರೂ ತುಂಬಾ ಡಸ್ಟ್ ಇರೋದು ಅಥವಾ ತುಂಬಾ ಬೇಡದ ವಸ್ತುಗಳನ್ನ ನೀವಲ್ಲಿ ಸ್ಟೋರೇಜ್ ಮಾಡಿದ್ರೆ, ಕಟ್ಟಾಗಿರುವಂತಹ ಕುರ್ಚಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಒಂದು ಸಡನ್ ಆಗಿ ನೇಮು ಫೇಮು ಸೊ ಹೈಕ್ ಹೋಗೋದು ತೋರಿಸ್ತಾ ಇದೆ. ಅದು ಯಾವ ರೀತಿ ನಿಮ್ಮ ಮಕ್ಕಳ ಹಾರೋಸ್ಕೋಪ್ ಅಥವಾ ನಿಮ್ಮ ಜನ್ಮ ಜಾತಕದ ಮೇಲೆ ಪ್ರಭಾವ ಬೀರುವ ರೀತಿ ಇರುತ್ತೆ. ಸೊ ಹಾಗಾಗಿ ಇದು ಅಷ್ಟು ಒಳ್ಳೆ ಸಮಯ ಅಲ್ಲ. ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಹೋದ್ರೂನು ಅವನ್ಗೆ ಈ ಬಾರಿ ಪವರ್ ಇಲ್ಲ. 2007 18 ಇಯರ್ಸ್ ಬ್ಯಾಕ್ ಸೊ ಯಾರ್ಯಾರು ಆ ಪೀರಿಯಡ್ ಅಲ್ಲಿ ಹುಟ್ಟಿದ್ದಾರೆ ಆ ಮಕ್ಕಳಿಗೆ ಆಲ್ಮೋಸ್ಟ್ ಅಲ್ಲಿ 17ನೇ ತಾರೀಕಿಂದ 17ನೇ ತಾರೀಕು ಈ ಮಧ್ಯೆ ಹುಟ್ಟಿರೋ ಮಕ್ಕಳಿಗೆ ಸೂರ್ಯಕೇತು ಇರುತ್ತೆ ನೋಡಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಅಗೈನ್ ತಂದೆಯ ಆರೋಗ್ಯದಲ್ಲಿ ಸೊ ತಂದೆಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರಬಹುದು, ಫ್ಯಾಟಿ ಲಿವರ್ ಆಗಿರಬಹುದು, ಡೈಜೆಷನ್ ಇಶ್ಯೂ ಆಗಿರಬಹುದು ನೋಡ್ಕೊಳ್ಳಿ. ಸೊ ಅದಾದ ನಂತರ ಕುಟುಂಬದ ಹಿರಿಯರು ಕುಟುಂಬದಲ್ಲಿ ಸೊ ಅವರ ಒಂದು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಮೇಷ ಲಗ್ನ ಸೊ ಮೇಷ ಲಗ್ನದವರಿಗೆ ಥ್ರೂ ಗೌರ್ನಮೆಂಟ್ ಸಡನ್ ಆಗಿ IT ರೈಡ್ ಆಗಬಹುದು, ಟ್ಯಾಕ್ಸ್ ರಿಲೇಟೆಡ್ ಪ್ರಾಬ್ಲಮ್ ಆಗಬಹುದು. ಸೊ ನಿಮ್ಮ ಫ್ರೆಂಡ್ಸೇ ನಿಮ್ಗೆ ಸೊ ಬೆನ್ ಹಿಂದೆ ಚೂರಿ ಚುಚ್ಚುವಂತಹ ಕೆಲಸ ಆಗ್ಬೋದು ನೋಡ್ಕೊಳ್ಳಿ. ಸೊ 5th house ಸನ್ ಇಸ್ ಗುಡ್ ಬಟ್ ದಿಸ್ ಟೈಮ್ ಇಸ್ ನಾಟ್ ಗುಡ್. ನಿಮ್ಮ ಥ್ರೋನ್ ನಿಮ್ಮ ಕಿರೀಟಕ್ಕೆ ಸೊ ನಿಮ್ಮ ಕಿರೀಟ ಅಂತ ಹೇಳಿದ್ರೆ ನಿಮ್ಮ ಲೀನಿಯೇಜ್ ನಿಮ್ಮ ಕುಟುಂಬಕ್ಕೆ ಒಂದು ಡಾಟ್ ಅಥವಾ ಒಂದು ಬ್ಲಾಕ್ ಮಾರ್ಕ್ ಬರುವ ಸಾಧ್ಯತೆ ಹೆಚ್ಚಿದೆ. ಬಿ ಕೇರ್ಫುಲ್. ನೆಕ್ಸ್ಟ್ ವೃಷಭ ಲಗ್ನಕ್ಕೆ 4ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಅಂದ್ರೆ ನ್ಯಾಚುರಲ್ ಆಗಿ ನಾವು 7th ಸ್ಕಾರ್ಪಿಯೋಗೋ ಕೇತು ತಗೊಳ್ಳೋದ್ರಿಂದ ತಗೊಂಡಿದೀವಿ. ಹಾಗಾಗಿ ಸೊ 4th house ಸನ್ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಗೆ ಹಾರ್ಟ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಹಾರ್ಟ್ ಅಲ್ಲಿ ಹೋಲ್ ಆಗಿರಬಹುದು ಅಥವಾ ಲೈಕ್ ಬಾಡಿ ಲೆಫ್ಟ್ ಸೈಡ್ ಸ್ಟ್ರೋಕ್ ಇಶ್ಯೂಸ್ ಆಗಿರಬಹುದು ಅಥವಾ ಪೀಸ್ ಆಫ್ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿರಬಹುದು, ಉಸಿರಾಟದ ಸಮಸ್ಯೆ ಏನಾದ್ರೂ ಇರಬಹುದು, ಅಸ್ತಮ ಆಗಿರಬಹುದು, ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗಿರಬಹುದು ಅಥವಾ ಮೆಡಿಸನ್ಸ್ ಏನಾದ್ರೂ ನೀವು ಹೆಚ್ಚಿಗೆ ತಗೋತಾ ಇದ್ರೆ ಅದು ಇಲ್ಲಿ ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ ನೋಡ್ಕೊಳ್ಳಿ. ಹಾಗೆ ಮನೆ ಕನ್ಸ್ಟ್ರಕ್ಷನ್ ಏನಾದ್ರೂ ಮಾಡ್ತಿದ್ರೆ ಅಲ್ಲಿ ಕೆಲಸದವರು ಏನಾದ್ರೂ ಜಾರಿ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಸ್ಯಾಟರ್ನ್ ಕೂಡ ರೆಟ್ರೋಗ್ರೇಡ್ ಆಗಿ ರಾಹು ಜೊತೆ ನಿಮ್ಮ ಒಂದು 10ನೇ ಮನೆಯಲ್ಲಿ ಇರೋದ್ರಿಂದ, ಹಾಗೆ 10ನೇ ಮನೆಯಿಂದ ನಿಮ್ಮ 4ನೇ ಮನೆ ಮೇಲೆ ರಾಹು ದೃಷ್ಟಿ ಆಗ್ತಾ ಇರೋದ್ರಿಂದ ಸೊ ಹಾಗಾಗಿ ಬಿ ಕೇರ್ಫುಲ್. ಅಂಡ್ 4th house ಬಂದು ನಿಮ್ಮ ಕಂಫರ್ಟ್ಸ್. ಸೊ ವೆಹಿಕಲ್ ನಂಬರ್ನ ಚೆಕ್ ಮಾಡ್ಕೊಂಡು ನೀವು ಮೂವ್ ಆಗ್ಬೇಕಾಗುತ್ತೆ. ತುಂಬಾ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಬಿ ಕೇರ್ಫುಲ್. ಒಂದು ಪುಟ್ಟದಾಗಿ ಸ್ಮಾಲ್ ಆಗಿ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಕೂಡ ತೋರಿಸ್ತಾ ಇದೆ. ವೆಹಿಕಲ್ ಕಂಡೀಷನ್ ನ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ವೆದರ್ ನಿಮ್ಗೆ ಗೊತ್ತಿರೋದ್ರಿಂದ ಸೊ ಆದಷ್ಟು ಕೇರ್ಫುಲ್ ಆಗಿ ಡ್ರೈವ್ ಮಾಡಕ್ಕೆ ನೀವು ಗಮನ ಹರಿಸಿ. ಸೊ 4th house ಸನ್ ಈ ಬಾರಿ ಅಷ್ಟೊಂದು ಸಪೋರ್ಟಿಂಗ್ ಸಿಗ್ತಾ ಇಲ್ಲ ನಿಮ್ಗೆ. ಹಾಗಾಗಿ ಅಂಡ್ ನಿಮ್ಮ ಹೆಂಡತಿಯ ತಂದೆ ಅಥವಾ ಅವ್ರಿಗೆ ತಂದೆ ಸಮಾನರು ಯಾರು ಇದ್ರು ಅವ್ರಿಗೂ ಸಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ತೋರಿಸ್ತಾ ಇದೆ. ಸೊ ಹಾಗಾಗಿ ಆ ಕಡೆ ಕೂಡ ನೀವು ಗಮನನ ಹರಿಸ್ಬೇಕಾಗುತ್ತೆ. ಒಳ್ಳೆ ವಿಚಾರ ಏನಿಲ್ವಾ 4th house ಸೂರ್ಯ ಮತ್ತೆ ಕೇತು ಅಂತ ಹೇಳಿದ್ರೆ ಸೊ ಡೆಫಿನೆಟ್ಲಿ ಥ್ರೂ ಗೌರ್ಮೆಂಟ್ ನಿಮ್ಗೆ ಏನಾದ್ರು ಲ್ಯಾಂಡ್ ಇಶ್ಯೂ ಆಗ್ಬೇಕಾಗಿತ್ತು, ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ ಏನಾದ್ರು ಇಶ್ಯೂ ಆಗ್ಬೇಕಾಗಿತ್ತು ಸೊ ಅಥವಾ ಸರ್ವೆ ಆಗಿರಬಹುದು. ಸೊ ಇದ್ರ ರಿಲೇಟೆಡ್ ನಿಮ್ಗೆ ಪಾಸಿಟಿವ್ ನೋಟು ಇದೆ. ಅಂಡ್ ಈಗ ಸದ್ಯಕ್ಕೆ ಯಾವ್ದು ಎಲೆಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಗೌರ್ಮೆಂಟ್ ಲಿಟ್ಲ್ ಬಿಟ್ ಸಪೋರ್ಟ್ ಅಂತೂ ಇದೆ. ಇದೊಂದು ಒಳ್ಳೆ ವಿಚಾರ. ಹಾಗೆ ಸೊ ನಿಮ್ಮ ವೆಹಿಕಲ್ ಸೊ ಲಕ್ಸುರಿ ವೆಹಿಕಲ್ ಅಥವಾ ಗೌರ್ಮೆಂಟ್ ಸರ್ವಿಸಸ್ ಸೊ ಇದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಮಿಥುನ ಲಗ್ನಕ್ಕೆ ಬರೋಣ. ಮಿಥುನ ಲಗ್ನದವರಿಗೆ 3ನೇ ಮನೆಯಲ್ಲಿ ಸೊ ಸೂರ್ಯ. ಸೊ 3ನೇ ಮನೆ ಸೂರ್ಯ ಇಸ್ ಗುಡ್ ಬಟ್ ಕೂತಿರೋದು ಯಾರು 6ನೇ ಮನೆ ಅಧಿಪತಿ. ಸೊ ಜೊತೆಗೆ ಕೇತು ಜೊತೆಗೆ ಕೂತಿರೋದ್ರಿಂದ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನಿಮ್ಮ ತಂಗಿ ಅಥವಾ ತಮ್ಮನಿಗೆ ಸೊ ಕುತ್ತಿಗೆ ನೋವು ಅಥವಾ ಕುತ್ತಿಗೆಗೆ ಅಥವಾ ಶೋಲ್ಡರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕ್ಸ್ ತೋರಿಸ್ತಾ ಇದೆ. ಅಂದ್ರೆ ಸಡನ್ ಆಗಿ ನರ್ವ್ಸ್ ಏನಾದ್ರು ಟ್ವಿಸ್ಟ್ ಆಗೋದಾಗಿರಬಹುದು ಅಥವಾ ಡ್ರೈವಿಂಗ್ ಮಾಡುವಾಗ ಏನಾದ್ರು ಕೈಗೆ ಪೆಟ್ಟಾಗೋದಾಗಿರಬಹುದು. ಲೆಫ್ಟ್ ಶೋಲ್ಡರ್ ತೋರಿಸ್ತಾ ಇದೆ. ಶೋಲ್ಡರ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಸರ್ಜರಿ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬಿ ಕೇರ್ಫುಲ್. ನಿಮ್ಮ ಸಿಬ್ಲಿಂಗ್ಸ್ಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ನಿಮಗೆ ಕೋರ್ಟು ಕೇಸು ಲಿಟಿಗೇಷನ್ಸ್ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ
ಫ್ರೆಂಡ್ಸ್ ನ ನೀವೆಲ್ಲೋ ಟ್ರಕ್ಕಿಂಗ್ ಹೋಗ್ತಿದ್ದೀರಾ, ಟ್ರಿಪ್ ಹೋಗ್ತಿದ್ದೀರಾ, ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡು ಹೋಗ್ಬೇಡಿ. ಆ ಅಪವಾದ ಅಥವಾ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಲೈಫ್ ಲಾಂಗ್ ನಿಮ್ಮ ಒಂದು ಹಣೆಗೆ ಬರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಇನ್ನು ಸ್ಟೆಪ್ಸ್, ಸೊ ಸ್ಟೆಪ್ಸ್ ಹತ್ರ ಬಿ ಕೇರ್ಫುಲ್ ಆಗಿರಿ. ಸೊ ಪುಟ್ಟದಾಗಿ ಜಾರುವ ಸಾಧ್ಯತೆ ಇರುತ್ತೆ. ಅಂಡ್ ಥರ್ಡ್ ಹೌಸ್ ಕಮ್ಯುನಿಕೇಶನ್ಗೆ ಕಾರಕ. ನೀವೇನ್ ಮಾತಾಡ್ತೀರಾ ಅಥವಾ ಪೇಪರ್ ವರ್ಕ್ ರಿಲೇಟೆಡ್ ಏನ್ ಅಗ್ರಿಮೆಂಟ್ ಸಿಗ್ನೇಚರ್ಸ್ ಆಗ್ತೀರಾ, ಬ್ಯಾಂಕ್ ಚೆಕ್ಸ್ ಆಗಿರಬಹುದು, ಸೊ ಇದೆಲ್ಲ ವೆರಿಫಿಕೇಶನ್ ಮಾಡಿ ನೆಕ್ಸ್ಟ್ ನೀವು ಮುಂದೆ ಹೋಗ್ಬೇಕಾಗುತ್ತೆ. ಅಂಡ್ ಅಡ್ವಾನ್ಸ್ ಪೇಮೆಂಟ್ಗಳಾಗಿರ್ಬಹುದು, ಅದು ಮನೆ ಚೇಂಜ್ ಮಾಡೋದು, ಅಗ್ರಿಮೆಂಟ್ಸ್ ಗಳಾಗಿರಬಹುದು ಅಥವಾ ಪ್ರಾಪರ್ಟಿ ಪರ್ಚೇಸ್ ಆಗಿರಬಹುದು. ಸೊ ಬಿ ಕೇರ್ಫುಲ್. ಅಂಡ್ ಅಪಾರ್ಟ್ ಫ್ರಮ್ ದಟ್, ಲಿಟಿಗೇಷನ್ಸ್, ತುಂಬಾ ದಿವಸದಿಂದ ಲಿಟಿಗೇಷನ್ಸ್ ಹೋಗ್ತಾ ಇದೆ ಅಂದ್ರೆ ಅದ್ರ ವಿಚಾರವಾಗಿ ತುಂಬಾ ಇರಿಟೇಷನ್ ಆಗುವ ಸಾಧ್ಯತೆ ಕೂಡ, ಸಬ್ಕಾನ್ಶಿಯಸ್ ಮೈಂಡ್ ಡಿಸ್ಟರ್ಬ್ ಆಗೋ ಸಾಧ್ಯತೆ ಕೂಡ ಹೈಲಿ ಇಲ್ಲಿ ತೋರಿಸ್ತಾ ಇದೆ. ತಮ್ಮ ಅಥವಾ ತಂಗಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಕನ್ಸೀವ್ ಯಾರಾದ್ರೂ ಇದ್ರೆ, ಮಿಥುನ ಲಗ್ನದವರು ಕನ್ಸೀವ್ ಯಾರಾದ್ರೂ ಇದ್ರೆ ಸ್ವಲ್ಪ ಬಿ ಕೇರ್ಫುಲ್. ಅಷ್ಟೊಂದು ಫೇವರಬಲ್ ಟೈಮ್ ಅಲ್ಲ. ಹಾಗೆ ನೀವು ತಗೊಳ್ಳೋ ಫುಡ್, ಸೊ ವಿಟಮಿನ್ ಡಿ ಅಥವಾ ಬಿ 12 ಹೆವಿ ಆದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅಥವಾ ಸೊ ಯಾವ ಕಂಪನಿ ಮೆಡಿಸನ್ ಯೂಸ್ ಮಾಡ್ತಾ ಇದ್ದೀರಾ ಅದು ಕೂಡ ನೀವು ಗಮನ ಹರಿಸ್ಬೇಕು. ಅಂಡ್ ಐ ಇನ್ಫೆಕ್ಷನ್ಸ್ ಕೂಡ ತೋರಿಸ್ತಾ ಇದೆ. ಕಣ್ಣಿಗೆ ಸಂಬಂಧಪಟ್ಟಂತಹ ಸೋಂಕುಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಕುಜಕೇತು ಇದ್ದಾಗ ಏನೇನ್ ಘಟನೆಗಳು ನಡೀತು ನಿಮ್ಗೆ ಗೊತ್ತಲ್ವಾ ಟ್ರಾನ್ಸಿಟ್ ಅಲ್ಲಿ. ಸೊ ಹಾಗಾಗಿ ಸೂರ್ಯ ದಶ, ಕೇತು ದಶ, ಶುಕ್ರ ದಶ ನಡೀತಾ ಇರೋರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನಾವು ಕರ್ಕಾಟಕಕ್ಕೆ ಬರೋಣ. ಸೊ ಕರ್ಕಾಟಕ ಲಗ್ನಕ್ಕೆ 2ನೇ ಮನೆಯ ಅಧಿಪತಿ 2ನೇ ಮನೆಯಲ್ಲಿ, ಹಾಗೇನ್ ಮಾರಕಾಧಿಪತಿ ಯಾರ ಜೊತೆ? ಪಂಚಮ. ಸೊ ಒಂದು ಕನೆಕ್ಟಿವಿಟಿ ಜೊತೆ, ಅಷ್ಟಮಾಧಿಪತಿ ದೃಷ್ಟಿಯ ಜೊತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಫೈನಾನ್ಸ್ ರಿಲೇಟೆಡ್, ಸೊ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಫೈನಾನ್ಸ್ಗೆ ಸಡನ್ ಆಗಿ ಹೆಚ್ಚು ಖರ್ಚು. ಅಗೇನ್ 12th ಹೌಸ್ ಅಲ್ಲಿ ಜುಪಿಟರ್ ಇದ್ದಾರೆ, ಅದ್ರ ಜೊತೆಗೆ ಶುಕ್ರ ಕೂಡ ಅಲ್ಲೇ ಇದ್ದಾರೆ. ಅವ್ರು 20ನೇ ತಾರೀಕು ಮೂವ್ ಆಗ್ತಾರೆ ಶುಕ್ರ, ಬಟ್ ಅಲ್ಲಿ ತನಕ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೂರ್ಯ ಕೇತು ಬಿಟ್ಟು ಮೂವ್ ಆಗೋ ತನಕ ಫೈನಾನ್ಸ್ ಅಲ್ಲಿ ತುಂಬಾ ಕೇರ್ಫುಲ್. ಹಾಗೆ ಡೆಂಟಲ್ ರಿಲೇಟೆಡ್, ಐ ರಿಲೇಟೆಡ್, ಫುಡ್ ರಿಲೇಟೆಡ್ ಇಶ್ಯೂಸ್ ಏನಾದ್ರು ಇದ್ರೆ ಅಥವಾ ಈ ಬಿಸ್ನೆಸ್ ಗಳನ್ನ ಯಾರಾದ್ರೂ ಮಾಡ್ತಿದ್ರೆ ನಿಮಗೆ, ಸೊ ಕಟಿಂಗ್ ಅಂದ್ರೆ ಕೇತು ಇಸ್ ದ ಕಾರಕ ಫಾರ್ ಮೋಕ್ಷ. ಒಬ್ರು ಆತ್ಮಕಾರಕ, ಇನ್ನೊಬ್ರು ಮೋಕ್ಷಕಾರಕ, ಇಬ್ರು ಒಟ್ಟಿಗೆ ಸೆಕೆಂಡ್ ಹೌಸ್ ಅಲ್ಲಿ. ಸೊ ಸೆಕೆಂಡ್ ಹೌಸ್ ಅಂತ ಹೇಳಿದ್ರೆ ಕುಟುಂಬ ಸ್ಥಾನ, ಧನ ಭಾವ, ಸೊ ಫುಡ್, ಸೊ ನಿಮ್ಮ ಒಂದು ಸೇವಿಂಗ್ಸ್ ಕೂಡ ನೋಡ್ಬೇಕು. ಹಾಗಾಗಿ ಸೇವಿಂಗ್ಸ್ ವಿಚಾರದಲ್ಲಿ ತುಂಬಾ ಅಲರ್ಟ್ ಆಗಿರಿ. ಅಗೈನ್ ಸನ್ಗೆ ನಾವು ಸೂರ್ಯನಿಗೆ ತಂದೆ ಅಂತ ಕರೆಯೋದ್ರಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಅಥವಾ ತಂದೆಗೆ ಸಡನ್ ಹೆಲ್ತ್ ಇಶ್ಯೂಸ್ ಬರುವ ಸಾಧ್ಯತೆ ಇದೆ. ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಈ ಪ್ಲೇಸ್ ಅಲ್ಲಿ ಸೂರ್ಯ, ಕೇತು, ಕುಜ, ರಾಹು ಇದ್ರೆ ನಿಮ್ಮ ತಂದೆಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಅದನ್ನ ಹೊರತುಪಡಿಸಿ ನಿಮ್ಮ ಜನ್ಮ ಜಾತಕದಲ್ಲಿ ಯಾರಿಗೆ ಕರ್ಕಾಟಕ ಲಗ್ನದವರಿಗೆ ಏನಾದ್ರೂ ಸೂರ್ಯ 12ನೇ ಮನೆ 8ನೇ ಮನೆಯಲ್ಲಿ ಇದ್ರೆ ತಂದೆ ಆರೋಗ್ಯ, ತಂದೆ ಸಮಾನರ ಆರೋಗ್ಯ, ಟೀಚರ್ಸ್ ಆರೋಗ್ಯ ಅಥವಾ ಥ್ರೂ ಗೌರ್ಮೆಂಟ್ ಸಡನ್ ಇಶ್ಯೂಸ್ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ. ಆತ್ಮಕಾರಕ ಮೋಕ್ಷಕಾರಕ ಇಬ್ರು ಫೈಟ್, ಬಟ್ ಪವರ್ ಸದ್ಯಕ್ಕೆ ಯಾರ್ದು ಜಾಸ್ತಿ ಇದೆ? ಕೇತುಗೆನೆ ಪವರ್ ಜಾಸ್ತಿ ಇದೆ. ಆಲ್ರೆಡಿ ಅವರು ಶುಕ್ರನ ನಕ್ಷತ್ರದಲ್ಲೂ ಕೂಡ ಕೂತಿದ್ದಾರೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಗೇನ್ ರಾಹು ಆಸ್ಪೆಕ್ಟ್. ನೆಕ್ಸ್ಟ್ ನಾಟ್ ಎ ಗುಡ್ ಟೈಮ್. ಸೊ ಕರ್ಕಾಟಕದವ್ರಿಗೆ ನಾಟ್ ಎ ಗುಡ್ ಟೈಮ್. ನೆಕ್ಸ್ಟ್ ಸಿಂಹದವ್ರಿಗೆ, ಸಿಂಹ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಲಗ್ನಾಧಿಪತಿ ಲಗ್ನದಲ್ಲಿ ವೆರಿ ಗುಡ್. ಯಾರ ಜೊತೆ? ಚತುರ್ಥಾಧಿಪತಿ. ಯಾರ ದೃಷ್ಟಿ? 7th ಲಾರ್ಡ್ ದೃಷ್ಟಿ. ಸಿಂಹ ಲಗ್ನದವರಿಗೆ ಸೊ ಒಂದಷ್ಟು ಪ್ರಮಾಣದಲ್ಲಿ ವೆರಿ ಗುಡ್ ಅಂತ ತಗೊಂತೀನಿ. ಬಟ್ ಲಗ್ನಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಆರೋಗ್ಯದಲ್ಲಿ ಏರುಪೇರು, ಸಡನ್ ಆಗಿ ಹೀಟ್ ರಿಲೇಟೆಡ್ ಇಶ್ಯೂಸ್ ಆಗೋದು ಅಥವಾ ಬಾಡಿಯಲ್ಲಿ ಯಾವ್ದಾದ್ರು ಪಾರ್ಟ್ ಕಟಿಂಗ್ ಆಗೋದು ತೋರಿಸ್ತದೆ. ಅದು ತಲೆಗೆ ಏನಾದ್ರು ಪೆಟ್ ಮಾಡ್ಕೊಳ್ಳೋದು ಅಥವಾ ಹಣೆಗೆ ಏನಾದ್ರು ಪೆಟ್ ಮಾಡ್ಕೊಳ್ಳೋದು, ಡ್ರೈವಿಂಗ್ ಮಾಡುವಾಗ ಬೀಳೋದು, ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಹಾಗೇ ನಿಮ್ಗೆ ಸೆಕೆಂಡ್ ಹೌಸ್ ಅಲ್ಲಿ ಕುಜ ಬೇರೆ ಇರೋದ್ರಿಂದ ಕುಟುಂಬದ ಕಂಪ್ಲೀಟ್ ಜವಾಬ್ದಾರಿನ ತಗೊಂಡು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡು ಸೊ ಇರಿಟೇಷನ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. 7th ಹೌಸ್ ಅಲ್ಲಿ ರಾಹು, ಸೊ ರಾಹು ಅಗೇನ್ ಇಲ್ಯೂಷನ್ ಅಲ್ಲಿ ಇಟ್ಟಿರ್ತಾರೆ ನಿಮ್ಗೆ. ಸೊ ಎಲ್ಲಾ ಬೇಕು, ನಾನೇ ಫಸ್ಟ್, ನನ್ಗೇನೆ ಅನ್ನೋ ಥಾಟ್ ಈ ಪೀರಿಯಡ್ ಅಲ್ಲಿ ಬಂದಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸೊ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ
ಏರುಪೇರು ಆಗಬಹುದು, ಅಥವಾ ಅವ್ರಿಗೆ ಬಿ ಪಿ ಶುಗರ್ ಏನಾದ್ರು ಇದ್ರೆ ಮೆಡಿಸಿನ್ಸ್ ಚೇಂಜ್ ಆಗ್ಬೋದು. ಈ ತರ ಒಂದು ಅಂಶಗಳಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಕಡಿಮೆ. ಫಸ್ಟ್ ಆಫ್ ಆಲ್ ಈ ಮಂತ್ ಓವರ್ ಆಲ್ ಎಲ್ಲಾ ಮಕ್ಕಳು ಓದೋದ್ರಲ್ಲಿ ಕಡಿಮೆ ಇರ್ತಾರೆ, ಅಥವಾ ಓದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ಸೊ ಓದಿ ಅಂತ ಹೇಳಿದ್ರು ಈಗ ಹೋಮ್ವರ್ಕ್ ಮುಗ್ಸಕ್ಕೆ 2-3 ಅವರ್ಸ್ ತಗೊಳ್ಳೋದು, ಅಥವಾ ಈ ತರ ಲೇಜಿ ಅಥವಾ ಸ್ಲೋ ಅಥವಾ ಈ ತರ ಆಗೋ ಸಾಧ್ಯತೆ ಇರುತ್ತೆ. ಪೇರೆಂಟ್ಸ್ ತುಂಬಾ ಪ್ರೆಷರ್ ಹಾಕ್ಬೇಡಿ ಈ ಮಂತ್ ಮಕ್ಕಳ ಮೇಲೆ. ಬಿಕಾಸ್ ನ್ಯಾಚುರಲ್ ಫಿಫ್ತ್ ಹೌಸ್ಗೆ ಕಾರಕ ಯಾರು? ಸನ್ ಅಲ್ವಾ? ಸೊ ಹಾಗಾಗಿ ಎಲ್ಲಾ ಮಕ್ಕಳಿಗೂ ಸ್ವಲ್ಪ ಸಣ್ಣ ಪುಟ್ಟದಾಗಿ ಇನ್ಫೆಕ್ಷನ್ಗಳಾಗೋದು ಹೆವಿ ತೋರಿಸ್ತಾ ಇದೆ. ಅದು ಒಂದು ವೆದರ್ಗೆ ಸಂಬಂಧಪಟ್ಟ ಹಾಗೆ, ಅದು ಇಲ್ಲಿ ಕಾಂಬಿನೇಷನ್ ಕಂಜಂಕ್ಷನ್ಗೆ ಸಂಬಂಧಪಟ್ಟ ಹಾಗೆ. ನಿಮ್ಮ ಮಕ್ಕಳಿಗೆ ಸೂರ್ಯ ದಶ, ಕೇತು ದಶ, ಶುಕ್ರ ದಶ, ರಾಹು ಕೂಡ ನೋಡ್ತಾ ಇರೋದ್ರಿಂದ ರಾಹು ದಶ ಆಡ್ ಮಾಡ್ಕೊಳ್ಳಿ. ಈ ದಶಗಳು ನಡೀತಾ ಇದ್ರೆ ಸ್ವಲ್ಪ ಮಕ್ಕಳು ಸ್ಲೋ ಆಗೋದು ಅಥವಾ ಪ್ರಾಬ್ಲಮ್ಸ್ ನ ಮಾಡ್ಕೊಳ್ಳೋದು ತೋರಿಸ್ತಿದೆ. ಅದರಲ್ಲೂ 18ರಿಂದ ಮೇಲೆ ಮಕ್ಳು ಯಾರಾದ್ರೂ ಇದ್ರೆ ಡ್ರೈವಿಂಗ್ ಅಲ್ಲಿ ಬಿ ಕೇರ್ಫುಲ್. ಸೊ ಆದಷ್ಟು ಈ ಪೀರಿಯಡ್ ಲಾಂಗ್ ಟರ್ಮ್ ಟ್ರಿಪ್ಸ್ ಎಲ್ಲ ಹೋಗೋದು ಒಳ್ಳೆ ವಿಚಾರ ಅಲ್ಲ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಲಗ್ನದಲ್ಲಿ ಕೇತು, ಲಗ್ನದಲ್ಲಿ ಸೂರ್ಯ, ಇಬ್ರು ಫೈಟಿಂಗ್. ಒಬ್ರು ಲಗ್ನಾಧಿಪತಿ ಲಗ್ನದಲ್ಲಿ, ಬಟ್ ನೋಡ್ತಾ ಇರೋದು ಯಾರು? ಇಲ್ಯೂಷನ್ ರಾಹು, ಅಗೇನ್ ಕೇತು. ಸೊ ಲಗ್ನದಲ್ಲಿ ಕೇತು ಬಂದಾಗ ಅವ್ರ ಮೇಲೆ ಅವ್ರಿಗೇನೆ ಗಮನ ಇರೋದಿಲ್ಲ, ಮರ್ತೋಗ್ತಾರೆ. ಸೊ ಮೇ ಬಿ ಸಮ್ ಬಿಸ್ನೆಸ್ ಡೀಲ್ಸ್ ಮರ್ತೋಗೋದು, ಅಥವಾ ಅಡ್ವಾನ್ಸ್ಗಳು, ಅಥವಾ ಕ್ಯಾಶ್ ರಿಲೇಟೆಡ್ ಇಶ್ಯೂಸ್, ಸೊ ಇವೆಲ್ಲ ಆಗ್ಬೋದು. ಸೆಕೆಂಡ್ ಲಾರ್ಡ್ ಅಗೇನ್ 12th ಅಲ್ಲಿ ಬೇರೆ ಇದ್ದಾರೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ನೀವೇನ್ ಹೇಳಿರ್ತೀರಾ, ಏನ್ ಅಗ್ರಿಮೆಂಟ್ ಮಾಡಿರ್ತೀರಾ, ಏನ್ ಮಾತು ಕೊಟ್ಟಿರ್ತೀರಾ, ಏನ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಈ ವಿಚಾರವಾಗಿ ಎಚ್ಚರಿಕೆಯಿಂದ ಇರಿ. ಸೂರ್ಯಕೇತು ಎಲ್ಲಾ ಬಾರಿ ಗುಡ್ ಕೊಟ್ಟಿರೋದು ಕಡಿಮೆನೆ, ನೆಗೆಟಿವ್ ಕೊಟ್ಟಿರೋದೇ ಜಾಸ್ತಿ. ಕೇತು ಫ್ಲಾಗ್ ಅಲ್ವಾ ಮೇಡಮ್? ಸೊ ಸಡನ್ ಹೈಕ್. ಯಾವ ವಿಚಾರದಲ್ಲಿ ಹೈಕ್? ಜನ್ಮ ಜಾತಕದಲ್ಲಿ ಗೊತ್ತಾಗುತ್ತೆ. ಸುಮ್ನೆ ಅರ್ಧಂಬರ್ಧ ತಿಳ್ಕೊಂಡು ಇರೋರ್ಗೆ ಕನ್ಫ್ಯೂಸ್ ಮಾಡಬೇಡಿ. ಸ್ಟಡಿ ಮಾಡಿ ಡೀಪ್ ಆಗಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ. ಸೊ ಕನ್ಯಾ ಲಗ್ನದವ್ರಿಗೆ 12th ಹೌಸ್. ಸೊ ಹಾಗಾಗಿ ಟ್ರಾವೆಲಿಂಗ್, ಸಡನ್ ಆಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಬಟ್ ಇದು ಸ್ಪಿರಿಚುಯಾಲಿಟಿ ಹೆಚ್ಚು ಇದೆ, ಅಥವಾ ಫಾರಿನ್ ಕಂಟ್ರೀಸ್. ಸೊ ಸ್ಪಿರಿಚುಯಾಲಿಟಿ ಹೆಚ್ಚು ತೋರಿಸ್ತಾ ಇರೋದ್ರಿಂದ ಮೇ ಬಿ ಯಾವ್ದಾದ್ರು ಹರಿಕೆಗಳು ಈ ತರ ಯಾವ್ದಾದ್ರು ಇದ್ರೆ ನೀವು ನೋಡ್ಕೊಳ್ಳಿ. ಅಥವಾ ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು, ಅಥವಾ ನಿಮ್ಮ ಹೆಂಡತಿ ಆಗಿರಬಹುದು, ಸಡನ್ ಆಗಿ ದೇವರ ಪೂಜೆಗಳು, ವ್ರತಗಳು ಹೆಚ್ಚು ಮಾಡೋದು ತೋರಿಸ್ತಾ ಇದೆ. ಅಥವಾ ಅವರ ತಂದೆಗೆ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ. ಅವರ ತಂದೆ ವಿಚಾರದಲ್ಲಿ ಆರೋಗ್ಯ ಅಂದ್ರೆ ನಿಮ್ಮ ಮಾವ, ಸೊ ಇವರ ವಿಚಾರದಲ್ಲಿ ಆರೋಗ್ಯ ಸಮಸ್ಯೆಗಳು ತೋರಿಸ್ತಾ ಇದೆ. ಅಗೈನ್ ನಿಮ್ಮ ಸಿಬ್ಲಿಂಗ್ಸ್, ಸೊ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಅವ್ರು ನಿಮ್ಮನ್ನ ಬಿಟ್ಟು ದೂರ ಹೋಗೋದು, ನೀವು ಅವ್ರನ್ನ ಬಿಟ್ಟು ದೂರ ಹೋಗೋದು ತೋರಿಸ್ತಾ ಇದೆ. ನಿಮ್ಮ ಸಿಬ್ಲಿಂಗ್ಸ್ಗೆ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನಮ್ಮ ಮಕ್ಳು ಯಾರಾದ್ರೂ ಇದ್ರೆ ಎಜುಕೇಶನ್ಗೆ ಹೋಗ್ತಾ ಇದಾರೆ, ಹಾಸ್ಟೆಲ್, ಸೊ ಈ ತರ ಹೋದಾಗ ಸೊ ಅವ್ರದ್ದು ದಶಾಭುಕ್ತಿಗಳು ನೋಡ್ಕೊಂಡು ಕಳ್ಸ್ಕೊಡಿ. ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡೆಫಿನೆಟ್ಲಿ, ಸೊ ಖಂಡಿತವಾಗಿಯೂ ಇವರಿಗೆ ವೆಹಿಕಲ್ಸ್ ನ ಕೊಡಬೇಡಿ. ನಿಮ್ಮ ಅಷ್ಟಮಾಧಿಪತಿ ನಿಮ್ಮ ಲಗ್ನದಲ್ಲೇ ಇದ್ದಾರೆ, ಹಾಗೆ 3ನೇ ಮನೆ ಅಧಿಪತಿ ಕೂಡ ಅವರೇನೆ. ಅಷ್ಟಮಾಧಿಪತಿ ಲಗ್ನದಲ್ಲಿ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. ನೀವು ಡ್ರೈವಿಂಗ್ ಮಾಡೋವಾಗ ನಿಮ್ ಹಿಂದೆ ಕೆಲವೊಂದ್ಸರಿ ನೋಡಿ, ಡ್ರೈವಿಂಗ್ ಮಾಡೋರೇ ಕರೆಕ್ಟ್ ಆಗಿ, ಐ ಮೀನ್ ಚೆನ್ನಾಗಿರ್ತಾರೆ, ಹಿಂದೆ ಕೂತಿರೋರು ಹೋಗ್ಬಿಟ್ಟಿರ್ತಾರೆ ಇನ್ ದ ಸೆನ್ಸ್ ಲೈಕ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಬೀಳೋದು, ಪೆಟ್ಟು, ಅವ್ರಿಗೆ ಪೆಟ್ಟು ಜಾಸ್ತಿ ಆಗಿರುತ್ತೆ. ಕನ್ಯಾ ಲಗ್ನದವ್ರಿಗೆ ಮಾತ್ರ ಅದ್ರ ಮಕ್ಳಿದ್ರೆ 18ರಿಂದ 21 ಖಂಡಿತ ನಾನ್ ಸಜೆಸ್ಟ್ ಮಾಡೋದಿಲ್ಲ. ಈ 1 ಮಂತ್ ಸೊ ನೀವು ಪಾಸ್ ಯೂಸ್ ಮಾಡ್ತಿರೋ ಅಥವಾ ನೀವು ಕ್ಯಾಬ್ ಯೂಸ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಮನೇಲಿ ಪೇರೆಂಟ್ಸ್ ಇವ್ರಿಗೆ ವೆಹಿಕಲ್ ಕಂಡೀಷನ್ ನೋಡಿ ಕೊಡಿ. ಹಠ ಜಾಸ್ತಿ, ಸೊ ಅದು ಒಳ್ಳೆ ಸೂಚನೆ ಅಲ್ಲ. 12ನೇ ಮನೆ ಸೂರ್ಯ, ಸೊ ಮರಣ ಕಾರಣಕ ಸ್ಥಾನ. ಸೊ ಹಾಗಾಗಿ ಬಿ ಕೇರ್ಫುಲ್. ಪೊಲೀಸ್ ಕೇಸು, ಲಿಟಿಗೇಷನ್ಸ್, ಸೊ ಈ ತರ ಬೇಡ್ದಿದ್ದಕ್ಕೆಲ್ಲ ರಿಸ್ಕ್ ತಗೊಂಡು ಜಗಳಗಳು ಇವೆಲ್ಲವೂ ತೋರಿಸ್ತಾ ಇದೆ. ಕನ್ಯಾ ಲಗ್ನಕ್ಕೆ ಟೈಮ್ ವೆರಿ ಬ್ಯಾಡ್ ಈ ಪೀರಿಯಡ್ ಆಫ್ ಟೈಮ್. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ನಾವು ತುಲಾ ಲಗ್ನಕ್ಕೆ ಬರೋಣ. ಸೊ 11ನೇ ಮನೆ ಅಧಿಪತಿ 11ರಲ್ಲೇ, ಹಾಗಂತ ವಿಪರೀತ ರಾಜಯೋಗ ಅಂತ ತಗೋಬೇಡಿ. ಬಿಕಾಸ್ ದ್ವಿತೀಯಾಧಿಪತಿ ಕೂಡ 11th ಅಲ್ಲೇ ಇದ್ದಾರೆ ಅಂತ ಹೇಳಿ. ಫಸ್ಟ್ ಕೇತು ಅಂದ್ರೆ ಏನಂತ ತಿಳ್ಕೊಳ್ಳಿ ನೀವು. ಕೇತು ಅಂದ್ರೆ ಏನು? ಕಟಿಂಗ್ ಕಾರಕ, ಮೋಕ್ಷ ಕಾರಕ, ಡಿಟ್ಯಾಚ್ಮೆಂಟ್. ಸೊ ಸಡನ್ ಆಗಿ ಒಂದಷ್ಟು ಜನ ಫ್ರೆಂಡ್ಸ್ ನಿಮ್ಮಿಂದ ದೂರ ಹೋಗೋದು ತೋರಿಸ್ತಾ ಇದೆ. ಹಾಗೆ ನಿಮ್ಮ ಅಣ್ಣನಿಗೂ ನಿಮ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತೋರಿಸ್ತಾ ಇದೆ. ಪಬ್ಲಿಕ್ ಇಂದ ಒಂದ್ ಸ್ವಲ್ಪ ದಿನ ಈ 1 ಮಂತ್ ಸೈಡ್ ಬರೋದು ನೀವು ತೋರಿಸ್ತಾ ಇದೆ. ಮೇ ಬಿ ಪಬ್ಲಿಕ್ ಪ್ಲಾಟ್ಫಾರ್ಮ್ಸ್ ಆಗಿರಬಹುದು, ಅಥವಾ ಒಂದು ಆ ಸರೌಂಡಿಂಗ್ಸ್ ಅಲ್ಲಿ ಇರುವಂತಹ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಆಗಿರ್ಬೋದು, ಇನ್ಸ್ಟಾ, ಲೈಕ್ ಟ್ವಿಟರ್, ನೀವೇನ್ ಯೂಸ್ ಮಾಡ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬ್ರೇಕ್ ತಗೊಳ್ಳೋದು ತೋರಿಸ್ತಾ ಇದೆ. ಡಿಟ್ಯಾಚ್ ಆಗುವಂತಹ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಅಗೇನ್ ತಂದೆಗೆ ಮೋಸ,
ತುಲಾ ಲಗ್ನದವರ ತಂದೆಗೆ ಮೋಸ, ಅವರ ಅಣ್ಣನಿಗೆ ಅಕ್ಕನಿಗೆ ಮೋಸ ಆಗುವ ಸಾಧ್ಯತೆ ತೋರಿಸ್ತಾ ಇದೆ. ಯಾರಿಂದ? ಅವರ ಫ್ರೆಂಡ್ಸ್ ಇಂದ. ಮೇ ಬಿ ಯಾರಾದ್ರೂ ಹಣ ಕೊಡಿ, ನಾನು ಒತ್ತೆ ವಾಪಸ್ ಕೊಟ್ಬಿಡ್ತೀನಿ, 1 ಮಂತ್ ಅಲ್ಲಿ ಕೊಟ್ಬಿಡ್ತೀನಿ, 1 hour ಅಲ್ಲಿ ಕೊಟ್ಬಿಡ್ತೀನಿ, ಈಗೇನ್ ಜಸ್ಟ್ ಚೆಕ್ ಆಗ್ತಾ ಇದೀನಿ, ಈ ಡೈಲಾಗ್ಗಳೆಲ್ಲ ಹೊಡಿತಾರೆ ನೋಡಿ, ಸೊ ಆತರ. ಸೊ ಬಿ ಕೇರ್ಫುಲ್, ಟೈಮ್ ಈಸ್ ನಾಟ್ ಫೇವರಬಲ್ ಈ ಪೀರಿಯಡ್ ಆಫ್ ಟೈಮ್. 11th house ಸನ್ ಗುಡ್, ಯಾವಾಗ? ಫ್ರೀ ಇದ್ದಾಗ, ಯಾರು ಲಾಕ್ ಇಲ್ದೆ. ಸೊ ಹಿಂದೆ ಮುಂದೆ ಎಲ್ಲರೂ ಲಾಕ್ ಮಾಡಿದ್ದಾರೆ, ಈ ಕಡೆ ಕೇತು ಆ ಕಡೆ ರಾಹು. ಸೊ ಇಬ್ರದ್ದು ಫೈಟಿಂಗ್ಸ್ ನಡೀತಾ ಇದೆ, ಗ್ರಹ ಯುದ್ಧ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ಬಿ ಕೇರ್ಫುಲ್. ಅಂಡ್ ಸೊ 11th house ನ ನಾವು ಬಿಗ್ಗರ್ ಎನಿಮೀಸ್ಗೆ ತಗೊಂತೀವಿ. 6th house ಬಂದು ರೆಗ್ಯುಲರ್ ಅಂಡ್ ಹಿಡನ್ 8th house ಗೆ. ಸೊ 11th house ನ ಬಿಗ್ಗರ್ ಎನಿಮೀಸ್. ಈಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನಿಜವಾದ ಎನಿಮೀಸ್ ನಿಮ್ಗೆ ಯಾರು ಅಂತ ಹೇಳಿ. ಲೈಕ್ ತುಂಬಾ ಜನ, ಸ್ವಲ್ಪ ಜನ ಸುಮ್ನೆ ನಿಮ್ಮನ್ನ ಹೊಗಳ್ತಾ ಇರ್ತಾರೆ, ಅಥವಾ ವಾ ಯು ಆರ್ ಗುಡ್, ಯು ಆರ್ ಗ್ರೇಟ್ ಅಂತ. ಅದೆಲ್ಲ ಸುಳ್ಳು. ರಿಯಾಲಿಟಿ ಕೇತು ಈಗ ನಿಮ್ಗೆ ಚೆಕ್ ಮಾಡಿಸ್ತಾನೆ. ಸೊ ಐ ಮೀನ್ ತೋರಿಸ್ತಾರೆ ನಿಮ್ ಕಣ್ಮುಂದೆ, ತಿಳ್ಕೊಳಕ್ಕೆ ಟ್ರೈ ಮಾಡಿ. ಸೊ ಬಿ ಕೇರ್ಫುಲ್. ಅಣ್ಣ ಅಂತ ಯಾರನ್ನಾದ್ರೂ ಕರಿತಿದ್ದೀರಾ, ಅಕ್ಕ ಅಂತ ಯಾರನ್ನಾದ್ರೂ ಕರಿತಿದ್ದೀರಾ, ಇವ್ರ ಮೈ ಬೆಸ್ಟ್ ಫ್ರೆಂಡ್ ಅಂತ ಕರಿತಿದ್ದೀರಾ, ಸೊ ಅವರಿಂದಾನೇ ಸಮಸ್ಯೆಗಳಿರುತ್ತೆ. ನೀವು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಲರ್ಟ್ ಆಗಿರಿ. ಅಗೈನ್ ಜುವೆಲರಿ ಪ್ಲೆಡ್ಜ್ ಅಂತೂ ಈ ಟೈಮಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಏನೇ ಕಷ್ಟ ಇರಲಿ, EMIs ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಫೀಸಸ್ ಇರುತ್ತೆ, ಸ್ಕೂಲ್ ಫೀಸಸ್ ಇರುತ್ತೆ ಅಂದ್ರೆ ಈ ಪೀರಿಯಡ್ ಅಲ್ಲಿ ನೀವು ಪ್ಲೆಡ್ಜ್ ಮಾಡಬೇಡಿ. ಒಂದ್ ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಕೊಂಡು ಆಮೇಲೆ ಪ್ಲೆಡ್ಜ್ ಮಾಡಬಹುದು ನಿಮ್ಮ ವ್ಯವಸ್ಥೆಗೆ ತಕ್ಕ ಹಾಗೆ. ನೆಕ್ಸ್ಟ್ ನಾವು ವೃಶ್ಚಿಕಕ್ಕೆ ಬರೋಣ. ಹತ್ತನೇ ಮನೆ ಅಧಿಪತಿ 10ರಲ್ಲಿ, ಸೊ ಲಗ್ನದಲ್ಲಿ ಅಂದ್ರೆ ಸ್ಕಾರ್ಪಿಯೋಗೆ ಕೇತು ಹೆಚ್ಚು ಕೊಡೋದ್ರಿಂದ ಲಗ್ನ ಲಾರ್ಡ್ ವಿತ್ 10th ಲಾರ್ಡ್. ಸೊ ಹಾಗಾಗಿ ಸಡನ್ ಆಗಿ ಜಾಬ್ಗೆ ಹೋಗೋದು ಬೇಡ, ಅಥವಾ ಇರಿಟೇಷನ್, ಜಾಬೇ ಬಿಟ್ಬಿಡೋಣ ಅನ್ನೋ ಥಾಟ್ ಬರುತ್ತೆ ನಿಮ್ಗೆ. ಕೇತು ಡಿಟ್ಯಾಚ್ ಮಾಡುತ್ತೆ. ಈ ಕಡೆ ರಾಹು, ನಿಮ್ ಫ್ರೆಂಡ್ಸ್ ಈ ಜಾಬ್ ಬಿಟ್ಬಿಡು ಬೇರೆ ಜಾಬ್ ಕೊಡಿಸ್ತೀನಿ ರೆಡಿ ಇದೆ ಅಂತ ಹೇಳಿ. ಬಟ್ ರಿಯಾಲಿಟಿ ಅದಲ್ಲ. ಇಲ್ಲೇ ಜಾಬ್ ಅಲ್ಲಿ ಎಷ್ಟೇ ಕಷ್ಟ ಆದ್ರೂ ಕಂಟಿನ್ಯೂ ಮಾಡಿ. ಅಥವಾ ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ರೆ ಈ ಮಂತ್ ಫ್ಲೋ ಕಮ್ಮಿ ಆಗಬಹುದು, ಬಟ್ ನೋ ಪ್ರಾಬ್ಲಮ್. ಬಿಕಾಸ್ ಸೆಕೆಂಡ್ ಲಾರ್ಡ್ ಅಗೇನ್ ನಿಮ್ಗೆ 8th ಇರೋದ್ರಿಂದ ಡೆಫಿನೆಟ್ಲಿ ತುಂಬಾ ರಿಸ್ಕಿ ಪೀರಿಯಡ್ ಅಲ್ಲಿ ಇರ್ತೀರಾ. ಅದ್ರ ಜೊತೆಗೆ ಇವರೊಬ್ರು ಎಕ್ಸ್ಟ್ರಾ ಫಿಟ್ಟಿಂಗ್. ಸೊ ಹಾಗಾಗಿ ಸೂರ್ಯದಶ, ಕೇತುದಶ, ಶುಕ್ರದಶ, ರಾಹುದಶ ಹೈಲಿ ಇಂಪ್ಯಾಕ್ಟೆಡ್ ದಶಗಳು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅಥವಾ ಈ ನಕ್ಷತ್ರಗಳಲ್ಲಿ ನಿಮ್ಮ ದಶ ಕೂತಿರೋ ನೀವು ನೋಡ್ಕೊಳ್ಳಿ. ಸೊ ವೃಶ್ಚಿಕದವರಿಗೆ, ಸೊ ನೇಮು ಫೇಮು ವಿಚಾರದಲ್ಲಿ ಸ್ವಲ್ಪ ಕೆಟ್ಟ ಹೆಸರು, ಅಥವಾ ಪುಟ್ಟದಾಗಿ ನಿಮ್ಮ ಹೆಸರನ್ನ ಭಂಗ ಮಾಡುವಂತಹ ಸಾಧ್ಯತೆ ಇದೆ. ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ತಂದೆಗೂ ನಿಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅಥವಾ ತಂದೆಗೆ ಸೊ ಕಾಲಿಗೆ ಏನಾದ್ರು ಪೆಟ್ಟಾಗುವಂತಹ ಸಾಧ್ಯತೆ ಇದೆ, ಅದು ಬಲಗಾಲಿಗೆ. ಸೊ ಪೆಟ್ಟಾಗುವಂತಹ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಹಾಗಾಗಿ ತಂದೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಅದಾದ ನಂತರ, ಸೊ ನಿಮ್ಮ ಒಂದು ಈಗೋ, ಸೊ ನೀವ್ ಏನ್ ಅನ್ಕೊಂಡಿರ್ತೀರಾ ಅದನ್ನ ಸ್ವಲ್ಪ ನಾವು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಅದ್ರಲ್ಲೂ ವೃಶ್ಚಿಕ ಲಗ್ನದವರದ್ದು, ಲಗ್ನ ಏನಾದ್ರು ಅನುರಾಧದಲ್ಲಿ ಕೂತಿದ್ರೆ ಸೊ ಡೆಫಿನೆಟ್ಲಿ ಸ್ವಲ್ಪ ಇವೆಲ್ಲ ಎಕ್ಸ್ಟ್ರಾನೇ ಇರುತ್ತೆ. ಹಾಗಾಗಿ ಇದು ಅಷ್ಟು ಒಳ್ಳೆಯ ಸಮಯ ಅಲ್ಲ. ನಿಮ್ಮ ಹೆಸರು, ಕೀರ್ತಿ, ನಿಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಸೊ ಇಲ್ಲಿ ಫಲ ಸಿಗುತ್ತೆ. ಸ್ವಲ್ಪ ಡಿಫಿಕಲ್ಟೀಸ್ ಪೀರಿಯಡ್ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಸೊ ಸ್ಕಾರ್ಪಿಯ ಲಗ್ನದವರಿಗೆ. ನೆಕ್ಸ್ಟ್ ಧನುರ್ ಲಗ್ನದವರಿಗೆ ಬರೋಣ, ಹೇಗಿದೆ ಅಂತ ಹೇಳಿ. ಸೊ 9th ಲಾರ್ಡ್ ವಿತ್ 12th ಲಾರ್ಡ್. ಸೊ ತಂದೆಯ ವಿಚಾರವಾಗಿ ಹೆಚ್ಚು ಖರ್ಚು ತೋರಿಸ್ತಾ ಇದೆ. ಯಾವ ರೀತಿ ಖರ್ಚು? ಒಂದು, ಸೊ ಹೆಲ್ತ್ ವಿಚಾರವಾಗಿ ಖರ್ಚಿರಬಹುದು, ಅಥವಾ ಈ ಹಿಂದೆ ಅವರಿಗೆ ನೀವು ಮಾಡಿರುವಂತಹ ಹಾಸ್ಪಿಟಲ್ ಖರ್ಚಾಗಿರಬಹುದು. ಇದರ ಒಂದು ಡಿಸ್ಕಷನ್ಸ್. ಎರಡನೇದು, ನಿಮ್ಮ ತಂದೆಯವರು ಅಥವಾ ನಿಮ್ಮ ಒಂದು ಗುರುಗಳು, ಸೊ ಇವರು ಏನೋ ಹರಕೆ ಮಾಡಿದ್ದಾರೆ, ಈ ಹರಕೆ ಈ ಮಂತ್ ಅಲ್ಲಿ ನೀವು ಕ್ಲಿಯರ್ ಮಾಡ್ತಿದ್ದೀರಾ ಅಂದ್ರೆ ಅದು ಕೂಡ ಖರ್ಚು ತೋರಿಸ್ತಾ ಇದೆ. ಧರ್ಮ ಕಾರ್ಯಗಳಿಗೋಸ್ಕರ ತೋರಿಸ್ತಾ ಇದೆ. ಅಗೈನ್ ಫಾರಿನ್ ನಲ್ಲಿ ಹೋಗಿ ಸೆಟ್ಲ್ ಆಗುವ ಪ್ಲಾನ್ ಇತ್ತು, ಅಥವಾ ಅಲ್ಲಿ ವ್ಯವಸ್ಥೆ ನೀವು ಇವರುಗಳಿಗೆ ಮಾಡಿ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಅದು ಕೂಡ ತೋರಿಸ್ತಾ ಇದೆ. 9th house ಸನ್ ಈಸ್ ನಾಟ್ ಗುಡ್. ತುಂಬಾ ಜನ ಹೇಳ್ತಾರೆ 9th house ಸನ್ ಈಸ್ ವೆರಿ ಗುಡ್ ಅಂತ. ನೋ, ರಿಯಾಲಿಟಿ ಬೇರೆನೆ ಇದೆ. 9th house ಸನ್ ಈಸ್ ವೆರಿ ಬ್ಯಾಡ್ ಫಾರ್ ದೇರ್ ಪೇರೆಂಟ್. ಅಂದ್ರೆ ಅವರ ತಂದೆಗೆ, ಯಾರಿಗೆ 9th house ಸನ್ ಇರುತ್ತೋ ಅವ್ರ ತಂದೆಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಧನುರ್ ಲಗ್ನದವರ ತಂದೆಗೆ ಸಮಸ್ಯೆ ತೋರಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ. ಪಾದಗಳಲ್ಲಿ ಎಸ್ಪೆಷಲಿ, ಸೊ ಬೆರಳುಗಳು ಇನ್ಫೆಕ್ಷನ್ ಆಗೋದು, ಅಥವಾ ಪಾದ ಅಥವಾ ಹೀಟ್ ರಿಲೇಟೆಡ್ ಹೆಚ್ಚಾಗೋದು ತೋರಿಸ್ತಾ ಇದೆ. ಹಾಸ್ಪಿಟಲ್ ಖರ್ಚು ತೋರಿಸ್ತಾ ಇದೆ. ಅನ್ವಾಂಟೆಡ್ ಲಿಟಿಗೇಷನ್ಸ್ ತೋರಿಸ್ತಾ ಇದೆ. ನೀವೇನಾದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಮಿ ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೆ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ಅದು ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ 9th house ಗೆ ಸಂಬಂಧಪಟ್ಟ ಹಾಗೆ ಟೀಚರ್ಸ್ ಆಗಿರ್ಬಹುದು, ಲಾಯರ್ಸ್ ಆಗಿರಬಹುದು, ಜಡ್ಜ್ಗಳಾಗಿರಬಹುದು, ಬಿಲ್ಡರ್ಸ್ ಆಗಿರಬಹುದು, ಸೊ ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಸಮಾಜದಲ್ಲಿ ಸೊ ಅತ್ಯುನ್ನತ ಸ್ಥಾನದಲ್ಲ ಇರೋರಾಗಿರಬಹುದು, ಇವರಗಳ ತಂದೆ ಇಲ್ಲ ಅಂದ್ರೆ ತಂದೆ ಸಮಾನರಿಂದ ಇವರುಗಳಿಗೆ ಲಾಸು
ತೋರಿಸ್ತಾ ಇದೆ. ಈ ಡಿಪಾರ್ಟ್ಮೆಂಟ್ ನ ಸ್ವಲ್ಪ ಫೋಕಸ್ ಮಾಡಿ ನೋಡ್ಕೊಳ್ಳಿ. ಅವ್ರಿಗೇನಾದ್ರೂ BP ಇದೆಯಾ, ಶುಗರ್ ಇದೆಯಾ, ಬ್ಯಾಡ್ ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ, ಇನ್ಫೆಕ್ಷನ್ಸ್ ಏನಾದ್ರು ಇದೆಯಾ, ಸಡನ್ ಆಗಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಾ ಇದೆಯಾ, ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಸ್ಪೆಷಲಿ ಲಗ್ನ ಮಕರ ಲಗ್ನದವರು ಸ್ವಲ್ಪ ಎಕ್ಸ್ಟ್ರಾ ಗಮನ ಕೊಡಿ ಇಲ್ಲಿ. ಏಯ್ತ್ ಲಾರ್ಡ್ ಸಿತಿಗಿನಿ, 8th house ವಿಪರೀತ ರಾಜಯೋಗ, ಕನೆಕ್ಟಿವಿಟಿ ವಿತ್ 11th ಲಾರ್ಡ್. ಬಟ್ ಈ ಪೀರಿಯಡ್ ಆಫ್ ಟೈಮ್ ಅಲ್ಲೂ ಇದು ನಿಮ್ಗೆ ಒಳ್ಳೇದು ಅಲ್ಲ, ಅಥವಾ ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ. 8ನೇ ಮನೆ ಸೂರ್ಯ ತುಂಬಾನೇ ಸಮಸ್ಯೆ ಆಗುತ್ತೆ. ಸೊ 8th house ಇಸ್ ದ ಹೌಸ್ ಆಫ್ ಡೆತ್ ಹೌಸ್. ಹಂಗಂತ ಸೂರ್ಯ ಡೆತ್ ಆಗ್ತಾರೆ ಅಂತ ಅಲ್ಲ, ಅವ್ರಿಗೆ ಪವರ್ ಇರಲ್ಲ, ಕತ್ಲಲ್ಲಿ ಹೋಗಿ ಇರ್ತಾರೆ. ಸ್ವಂತ ಮನೆಯಲ್ಲೇ ಲೈಟ್ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅದ್ರ ಜೊತೆಗೆ ಕೇತು ಬರೋ ಅಲ್ಪ ಸ್ವಲ್ಪ ಲೈಟ್ ನ ಅವನು ಕಟ್ ಮಾಡ್ತಾನೆ, ವೈರ್ಸ್ ನ ಕಟ್ ಮಾಡ್ತಾನೆ. ಸೊ ಈ ತರ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ರೀತಿಯ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಅಥವಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸೊ ಕೋರ್ಟು ಕೇಸು ಲಿಟಿಗೇಷನ್ಸ್ ಅಂತ ಹೋಗ್ಬೇಡಿ. ಹಠ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವಶ್ಯಕತೆ ಇಲ್ಲ. ಲಗ್ನಾಧಿಪತಿ ಆಲ್ರೆಡಿ ರೆಟ್ರೋಗ್ರೇಡ್. ಸೊ ಹಾಗಾಗಿ ಬಿ ಕೇರ್ಫುಲ್. ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ನಿಮ್ಗೆ ತೋರಿಸ್ತಾ ಇದೆ. ಯಾರಾದ್ರೂ ಹಾಸ್ಪಿಟಲೈಸ್ ಆಗಿದ್ರೆ ಅದು ಸ್ವಲ್ಪ ಡಿಲೇ ಆಗಿ ತೋರಿಸ್ತದೆ. ಖರ್ಚು ಜಾಸ್ತಿ, ವಿಪರೀತ ಆರೋಗ್ಯ ಸಮಸ್ಯೆ, ಈ ಕೇಸ್ ಎಳಿತಾನೇ ಇದೆ, ಇನ್ನೂ ಎಂಡ್ ಆಗ್ಲಿಲ್ಲ, ಈ ತರ ಎಲ್ಲ ಬರುತ್ತಲ್ಲ. ಹಾಗಾಗಿ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಇದು ಒಳ್ಳೆ ಟೈಮ್ ಅಲ್ಲ. ಬೆಟರ್ ಈ ಮಂತ್ ಹೋಲ್ಡ್ ಮಾಡಿ ನೆಕ್ಸ್ಟ್ ನೀವು ಮೂವ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಸ್ಪೌಸ್ ಅಂದ್ರೆ ಹೆಂಡತಿಗೆ ಗಂಡನ ಮನೆ ಅಂದ್ರೆ ಅತ್ತೆ ಮನೆ ಕಡೆಯಿಂದ ಸಮಸ್ಯೆಗಳು ತೋರಿಸ್ತಾ ಇದೆ. ಅಂದ್ರೆ ನಿಮ್ಮ ಮಾವ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬಹುದು, ಇವ್ರ ಕಡೆಯಿಂದ ಸಮಸ್ಯೆ. ಈವನ್ ಬಾಯ್ಸ್ಗೂ ಕೂಡ ನಿಮ್ಮ ಅತ್ತೆ ಮನೆಯಿಂದ. ಸೊ ನೀವು ಮದ್ವೆ ಆಗಿದ್ರೆ ನಿಮ್ಗೆ ಹೆಂಡತಿ ಇರ್ತಾರಲ್ಲ, ಅವ್ರ ತಂದೆ ತಾಯಿ ಅಂದ್ರೆ ಸಡನ್ ಆಗಿ ಅವ್ರಿಗೇನೋ ನೀವು ಹೆಲ್ಪ್ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಅವ್ರ ಆರೋಗ್ಯಕ್ಕೆ ನೀವಲ್ಲಿ ಹೋಗಕ್ ಆಗ್ತಿಲ್ಲ, ಅಥವಾ ನಿಮ್ಗೆ ಇಲ್ಲಿ ಜಾಬ್ ಇರುತ್ತೆ, ಸೊ ಅಥವಾ ರಜೆ ಇರೋದಿಲ್ಲ, ಅಥವಾ ಈ ಒಂದು ಕಸಿ ಬಿಸಿ ಪೀರಿಯಡ್ ಅಂತೂ ತೋರಿಸ್ತಾ ಇದೆ ಸಡನ್ ಆಗಿ. ಸೊ ಹಾಗಾಗಿ ಬಿ ಕೇರ್ಫುಲ್. ಸ್ವಲ್ಪ ಕ್ಯಾಶ್ ಆಲ್ರೆಡಿ ಹತ್ರ ಇಟ್ಕೊಳಕ್ಕೆ ಟ್ರೈ ಮಾಡಿ. ಫಿನಾನ್ಸ್, ಬಿಕಾಸ್ ಸೆಕೆಂಡ್ ಹೌಸ್ ಅಲ್ಲಿ ರೆಟ್ರೋಗ್ರೇಡ್ ಸ್ಯಾಟರ್ನ್ ಅಂಡ್ ರಾಹು. ಥರ್ಡ್ ಹೌಸ್ ರಾಹು ಇದ್ರೆ ರೆಟ್ರೋಗ್ರೇಡ್, ಸೆಕೆಂಡ್ ಹೌಸ್ ರಾಹು, ಥರ್ಡ್ ಹೌಸ್ ಸ್ಯಾಟರ್ನ್ ರೆಟ್ರೋ, ಲಗ್ನ ಲಾರ್ಡ್ ರೆಟ್ರೋ ಅಲ್ವಾ. ಹಂಗಾಗಿ ಅನ್ವಾಂಟೆಡ್ ಖರ್ಚು ಕೂಡ ಹೆವಿ ತೋರಿಸ್ತಾ ಇದೆ. ತುಂಬಾ ಕೇರ್ಫುಲ್ ಆಗಿರಿ ಮಕರ ಲಗ್ನದವರು. ಸಡನ್ ಆಗಿ ಇನ್ಫೆಕ್ಷನ್ಸ್ ಏನಾದ್ರು ಆಗಬಹುದು. ಸೊ ಈ ತರ ಎಲ್ಲ ಹೈಲಿ ತೋರಿಸ್ತಾ ಇದೆ. ಅಥವಾ ನಿಮ್ಮ ತಂದೆ ಸಮಾನರಿಗೆ ತೊಂದರೆ ಕೂಡ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕುಂಭ ಲಗ್ನದವರಿಗೆ ಹೇಗಿದೆ ಅಂತ ನಾವು ನೋಡೋಣ. ಕುಂಭ ಲಗ್ನದವರಿಗೆ ಸೂರ್ಯ 7ನೇ ಮನೆಯಲ್ಲಿ. ಸೊ ಹಾಗಾಗಿ 7th ಹೌಸ್ ಸೂರ್ಯ ನೀಚ ಸೂರ್ಯ ಆಗ್ತಾರೆ. ಸೊ ಬಿ ಕೇರ್ಫುಲ್. ಯಾವುದೇ ಹೊಸ ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡಬೇಡಿ. ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕ್ಬೇಡಿ. ಆಲ್ರೆಡಿ ನಾವು ಮೊದ್ಲೇ ಯಾವಾಗ್ಲೂ ಹಾಕಿದೀವಿ, ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಖಂಡಿತ ಹೊಸದಾಗಿ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಇಂದ ಲಾಸ್, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ತಾರಲ್ಲ ಅವರಿಂದ ನಿಮ್ಗೆ ಮೋಸ, ಚೀಟಿಂಗ್. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೆಕ್ಸ್ಟ್ ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ. ಮದ್ವೆ ವಿಚಾರವಾಗಿ ನಿಮಗೂ ನಿಮ್ಮ ಪಾರ್ಟ್ನರ್ಗೆ ಮದ್ವೆ ಆಗಿದ್ರೆ, ಅಥವಾ ಮದ್ವೆ ಆಗಬೇಕು ಅಂತಿದ್ರೆ, ಸಡನ್ ಆಗಿ ಎಂಗೇಜ್ಮೆಂಟ್ ಆಗಿ ಮದ್ವೆ ಕ್ಯಾನ್ಸಲ್ ಆಗೋದು ತೋರಿಸ್ತಾ ಇದೆ. ಲಗ್ನದಲ್ಲಿ ರಾಹು, ಕನ್ಫ್ಯೂಷನ್. ಸೊ ಅಗೇನ್ ರೆಟ್ರೋಗ್ರೇಡ್ ಸ್ಯಾಟರ್ನ್ ಇನ್ ಸೆಕೆಂಡ್ ಹೌಸ್. ಸೊ 7th ಹೌಸ್ ಸನ್ಸ್ ಕೇತು. ಸೊ ನಾಟ್ ಎ ಗುಡ್ ಪ್ಲೇಸ್ ಫಾರ್ ಮ್ಯಾರೇಜ್, ಬಿಸ್ನೆಸ್, ಪಬ್ಲಿಕ್ ಇಂದ ತೊಂದರೆ ತೋರಿಸ್ತಾ ಇದೆ. ಯಾವುದಾದರೂ ಹೆಣ್ಣಿನಿಂದ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಹೈಲಿ ತೋರಿಸ್ತಾ ಇದೆ. ಅದರ ಜೊತೆಗೆ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಕ್ಕೆ. ಸೊ ಬಿ ಕೇರ್ಫುಲ್. ಏನಾದ್ರು ಕೊಟೇಶನ್ ಬಂದಿದೆ ಅಂತ ಹೇಳಿದ್ರು ಕೂಡ ವೆಯ್ಟ್ ಮಾಡಿ. ಸೊ ಇದರ ಕನ್ಸ್ಟ್ರಕ್ಷನ್ಗೂ ಕೂಡ ಒಳ್ಳೆ ಟೈಮ್ ಅಲ್ಲ, ರಿಯಲ್ ಎಸ್ಟೇಟ್ ವಿಚಾರವಾಗಿನೂ ಒಳ್ಳೆ ಟೈಮ್ ಅಲ್ಲ. ಎಚ್ಚರಿಕೆಯಿಂದ 8th ಹೌಸ್ ಪೂಜಾ ಬೇರೆ ಇದ್ದಾರೆ ನಿಮ್ಗೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಫೈನಲ್ ಆಗಿ ದ ಬ್ಯೂಟಿಫುಲ್ ಮೀನ ಲಗ್ನಕ್ಕೆ ಹೇಗಿದೆ ನೋಡೋಣ. ಲಗ್ನದಿಂದ 6ನೇ ಮನೆ ಸೂರ್ಯ ಕೇತು. ಸೊ ಹಾಗಾಗಿ ಕೋರ್ಟು ಕೇಸು ಲಿಟಿಗೇಷನ್ಸ್ ಸಡನ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀರಾ. ಹೆಲ್ತ್ ಅಲ್ಲಿ ನೋಡ್ಕೊಡಿ. ಇನ್ಫೆಕ್ಷನ್ ತೋರಿಸ್ತಾ ಇದೆ. ಯಾರಿಗಾದ್ರೂ ಫ್ಯಾಟಿ ಲಿವರ್ ರಿಲೇಟೆಡ್ ಇದ್ರೆ, ಅಥವಾ ಗಾಲ್ಬ್ಲೇಡ್ಸ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಕಿಡ್ನಿ ಇಶ್ಯೂಸ್ ಇದ್ರೆ, ಸೊ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಜಗಳಗಳು ತೋರಿಸ್ತಾ ಇದೆ. ಸೊ ಹಾಗಾಗಿ ಒಳ್ಳೆ ಸಮಯ ಅಲ್ಲ. 6th ಹೌಸ್ ಸೂರ್ಯ ಇಸ್ ಗುಡ್, ಬಟ್ ಕೇತು ಇದಾರಲ್ಲ. ಸೊ ಹಾಗಾಗಿ ಅಂಡ್ ಕೇಳದೆ ಇದ್ರು ಹೆಲ್ಪ್ ಮಾಡೋ ಈ ಒಂದು ಗುಣನ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ಮೀನ ಲಗ್ನದವರು, ಅವ್ರಿಗೆ ಲೈಕ್ ನೋ ಅನ್ನೋದು ಕಡಿಮೆ, ಬರೀ ಹೆಲ್ಪಿಂಗ್ ಜಾಸ್ತಿ ಬರೋದ್ರಿಂದ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೋಡ್ಕೋಬೇಕು. 7th ಹೌಸ್ ಅಲ್ಲಿ ಅಗೇನ್ ಮಾರ್ಸ್ ಇದಾರೆ. ಸೊ ಹಾಗಾಗಿ ಸೊ ಒಳ್ಳೆ ಪೀರಿಯಡ್ ಅಲ್ಲ. ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಸಣ್ಣ ಕೇತುನ ಬಿಟ್ಟು ಮುಂದೆ ಬರಬೇಕು. ಅಲ್ಲಿವರೆಗೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಯಾವುದೇ ಪೊಲಿಟಿಷಿಯನ್ ನಂಬೇಡಿ, ಯಾವುದೇ ಗೌರ್ಮೆಂಟ್ ಆಫೀಸರ್ಸ್ ನಂಬೇಡಿ. ಈ ಪೀರಿಯಡ್ ಅಲ್ಲಿ
ನಂಬಿ ಅಡ್ವಾನ್ಸ್ ಕೊಟ್ಟಿದ್ದೀರಾ ಜಾಬ್ ವಿಚಾರವಾಗಿ ಅಥವಾ ನಿಮ್ದೇನೋ ಭೂಮಿ ವಿಚಾರವಾಗಿ ಅಥವಾ ನಿಮ್ದೇನೋ ಪರ್ಸನಲ್ ವಿಚಾರವಾಗಿ ಅಂದ್ರೆ ಹಣ ವಾಪಸ್ ಬರೋದಿಲ್ಲ. ಕ್ಲಿಯರ್? ಎಸ್. ಸೊ ಈಗ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು. ನಾನ್ ನಿಮ್ಗೆ ಶುಕ್ರ ಗ್ರಹದ ವಿಡಿಯೋ ಮಾಡ್ತಾ ಇಲ್ಲ. ನೀವು ಮಾಡ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ಈ ತರ ಹೇಳೋರು ಇರ್ತಾರೆ. ಹಾ, ಇಟ್ಸ್ ಓಕೆ, ನಾನು ಮಾಡ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ಬಟ್ ಆಗಸ್ಟ್ 20ನೇ ತಾರೀಕು ಸೊ ಶುಕ್ರ ಗ್ರಹರು ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾರೆ. ಇಲ್ಲಿ ತುಂಬಾ ಜನ ಶುಕ್ರ ಗ್ರಹರು ಬರ್ತಾ ಇದ್ದಾರೆ. ಫೋರ್ತ್ ಲಾರ್ಡ್ ಇನ್ ಲಗ್ನ, 11th ಲಾರ್ಡ್ ಇನ್ ಲಗ್ನ, ಕರ್ಕಾಟಕ ಲಗ್ನಕ್ಕೆ ಈ ತರ ಎಲ್ಲಾ ಲಗ್ನಕ್ಕೂ ಹೇಳಿರ್ತಾರೆ. ಒಂದ್ ತಿಳ್ಕೊಳ್ಳಿ, ಆಗಸ್ಟ್ 20ನೇ ತಾರೀಕು ಒಳಗಡೆ ಏನಾದ್ರೂ ನಿಮ್ಗೆ ಯಾರಾದ್ರೂ ಹಣ ಕೊಡಬೇಕು, ಫಂಡ್ಸ್ ಬರ್ಬೇಕು ಅಂದ್ರೆ ಟೆಲಿಕಾಸ್ಟ್ ಆಗಸ್ಟ್ 20th ಒಳಗಡೆ ನೀವು ಪ್ಲಾನ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ₹1 ಬರಲ್ಲ. ಬರ್ದಿಟ್ಕೋಬಿಡಿ. ಬೇರೆ ಅಸ್ಟ್ರಾಲಜರ್ಸ್ ಏನಾದ್ರು ಹೇಳ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಬರಲ್ಲ ಅಂದ್ರೆ ಬರಲ್ಲ ಹಣ. ಹಾಗೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಜುವೆಲರಿ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನೀವು ಅದನ್ನ ಪರ್ಚೇಸ್ ಬಳಸೋದೇ ಇಲ್ಲ. ಈ ತರ ವಿಚಾರಗಳು ಕೂಡ ಇದೆ. ಸೊ ಒಳ್ಳೆ ಟೈಮ್ ಅಲ್ಲ. ಅಂಡ್ ಫಂಡ್ಗೆ, ಫೈನಾನ್ಸ್ಗೆ ಎಸ್ಪೆಷಲಿ ನೀವು ಬಡ್ಡಿಗೆ ತಗೋತೀರಾ ಅಥವಾ ಓನ್ ಆಗಿ ಬಡ್ಡಿ ವ್ಯವಹಾರ ಮಾಡ್ತಿದ್ದೀರಾ, ಚೀಟಿ ವ್ಯವಹಾರ ಮಾಡ್ತಿದ್ದೀರಾ, ಎಲ್ಲ ಡೆಸ್ಟ್ರಾಯ್ಡ್ ಆಗುತ್ತೆ ಅಥವಾ ಚೀಟಿಂಗ್ ಆಗುತ್ತೆ. ಹುಷಾರಾಗಿರಿ. ಸೊ ನಾನು ಆ ವಿಡಿಯೋನ ಸಪರೇಟ್ ಆಗಿ ಮಾಡ್ತಿಲ್ಲ. ಯಾಕೆ ಅಂದ್ರೆ ಫ್ರೂಟ್ ಇಲ್ಲ, ರಿಸಲ್ಟ್ ಇಲ್ಲ. ಸೊ ರಿಸಲ್ಟ್ ಇಲ್ಲ ಅಂದ್ಮೇಲೆ ಆ ವಿಡಿಯೋ ಮಾಡಿ ಕೂಡ ನೋ ಯೂಸ್. ವ್ಯೂಸ್ಗೋಸ್ಕರ ಮಾಡುವಂತಹ ನಾನು ಯೂಟ್ಯೂಬರ್ ಅಲ್ಲ ಅಲ್ವಾ. ಸೊ ಹಾಗಾಗಿ ಸೊ ಎಸ್ಪೆಷಲಿ ಶುಕ್ರ ಮಹಾದಶ ನಡೆಯೋರ್ಗೆ ವಿಪರೀತ ಹಣ ಟೈಟ್ ಆಗುತ್ತೆ. ಬಿ ಕೇರ್ಫುಲ್. ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಡಿವೋರ್ಸ್ ಅಥವಾ ಈ ತರ ಬಿಟ್ಟು ಹೋಗೋದು, ಹೋಗ್ತೀನಿ ಅನ್ನೋ ಈ ಮಾತುಗಳು ಹೆಚ್ಚಾಗೋದು. ಅಂಡ್ ಮಕ್ಕಳ ವಿಚಾರದಲ್ಲಿ ಮತ್ತೆ ಫುಡ್ ರಿಲೇಟೆಡ್, ಫುಡ್ ಪಾಯ್ಸನ್ ಆಗ್ಬೋದು, ಫುಡ್ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಣ ದಯವಿಟ್ಟು ಈ 2 ಮಂತ್ ಹಣ ಯಾರಾದ್ರೂ ಕೇಳಿ, ದಯವಿಟ್ಟು ಕೊಡ್ಬೇಡಿ. ಕೊಟ್ರು ವಾಪಸ್ ನಿಮಗೆ ಬರಲ್ಲ. ಸೊ ಹಾಗಾಗಿ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ. ಅಡ್ವಾನ್ಸ್ಗಳು ಮಾಡಿದ್ದೀರಾ, ಇವೆಲ್ಲ ಏನಾದ್ರು ಮೊದಲೇ ಆಗಸ್ಟ್ 20ನೇ ತಾರೀಕು ಒಳಗೆ ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅಷ್ಟು ಒಳ್ಳೆ ಪೀರಿಯಡ್ ಇಲ್ಲ ಓವರ್ ಆಲ್. ಅಂಡ್ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಆಗಸ್ಟ್ 20ರಿಂದ ಅಕ್ಟೋಬರ್ 9ನೇ ತಾರೀಕು ಈ ಪೀರಿಯಡ್ ಆಫ್ ಟೈಮ್ ಅಲ್ಲೇ ಒಂದು ಸಿನಿಮಾ ರಂಗದಲ್ಲಿ ಅತ್ಯುನ್ನತ ಹೆಸರು ಮಾಡಿರುವಂತಹ ಒಂದು ವ್ಯಕ್ತಿಗಳಿಗೆ ಸಮಸ್ಯೆಗಳು ಹೆಚ್ಚು ತೋರಿಸ್ತಾ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಅಥವಾ ಮೀಡಿಯಾದಲ್ಲಿ. ಸೊ ತುಂಬಾ ಒಂದು ಅವ್ರದ್ದು ರಿಯಾಲಿಟಿ ಆಚೆ ಬರುತ್ತೆ. ನಿಮ್ಗೆ ಈಗ ತುಂಬಾ ಪೊಲಿಟಿಷಿಯನ್ಸ್ ಬಂದಿದೆಯಲ್ಲ, ಆತರ ಇವ್ರದ್ದು ಆಚೆ ಬರುವಂತಹ ಸಾಧ್ಯತೆ ಇದೆ. ಇದೇ ವಿಡಿಯೋದಲ್ಲಿ ಶುಕ್ರಂದು ನಾನು ಕೊನೆ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಬರೋದಿಲ್ಲ ಅನ್ನೋ ಕಾರಣಕ್ಕೆ, ಯಾಕೆಂದ್ರೆ ನೋ ರಿಸಲ್ಟ್, ವೇಸ್ಟ್ ಆಫ್ ಟೈಮ್. ಶುಕ್ರ ಲಗ್ನಕ್ಕೆ ಬರ್ತಾನೆ, ಓ ಎಕ್ಸಲೆಂಟ್. ಶುಕ್ರ ಸೆಕೆಂಡ್ ಮನೆಗೆ ಬರ್ತಾನೆ, ಓ ದುಡ್ಡು ಬರುತ್ತೆ. ದುಡ್ಡು ಬರೋದಿಲ್ಲ, ಎಂತದಿಲ್ಲ. ನಿಮ್ಮ ದಶಭುಕ್ತಿನಲ್ಲಿ ಇದ್ರೆ ಮಾತ್ರ ಬರುತ್ತೆ. ರಿಯಾಲಿಟಿ ಇದೇನೆ. ತುಂಬಾ ಜನ ಬರೀ ವಿಡಿಯೋಸ್ ಹಾಕಿ ಈ ತರ ಎಂತದೂ ಇಲ್ಲ, ಈ ಗ್ರಹ ಇಲ್ಲಿದ್ರೆ ಬರುತ್ತೆ, ಇಲ್ಲ. ನಿಮ್ಮ ಜನ್ಮ ಜಾತಕ ಅಲ್ಟಿಮೇಟ್. ಜನ್ಮ ಜಾತಕ ಇಸ್ ದ ಕಿಂಗ್ ಮೇಕರ್. ಕ್ಲಿಯರ್? ಎಸ್. ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅಂದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ. ನಮಸ್ಕಾರಗಳು, ಧನ್ಯವಾದ.